ಬಾಂದಳದ ರವಿಯು ಲೋಕಯಾತ್ರೆಯಿಂದ ಬಳಲಿ ಕೆಂಪಾಗಿ ಪಶ್ಚಿಮ ದಿಗಂತದಲ್ಲಿ ಕೆಳಗಿಳಿದು ಮರೆಗೊಳ್ಳಲು ಆಗಲೇ ಸಿದ್ಧನಾಗಿದ್ದನು. ದೂರದಲ್ಲೆಲ್ಲೋ ಅವನಿಗೆ ಅಂಜಿ ಅವಿತಿದ್ದ ಕತ್ತಲೆಯು ಮೆಲ್ಲನೆ ಬಂದು ಭೂಮಿಯನ್ನು ಮೆತ್ತಿಕೊಳ್ಳಲು ಹವಣಿಸಿತು. ಮಾರೀಚನ ಮಾಯೆಯ ಪ್ರಭಾವದಿಂದ ಶ್ರೀರಾಮನು ಪೂರ್ವಾಹ್ನದಲ್ಲಿ ತನ್ನಾಶ್ರಮವನ್ನು ಬಿಟ್ಟು ತೆರಳಿದ್ದನು. ಕೊನೆಗೆ ಲಕ್ಷ್ಮಣನು ಅವನನ್ನರಸಿಕೊಂಡು ಸಂಜೆಯ ಹೊತ್ತಿಗೆ ಅಲ್ಲಿಂದ ಹೊರಟು ಹೋಗಿದ್ದನು. ಪರ್ಣ ಮಂದಿರದಲ್ಲಿ ಸೀತೆಯು ಒಬ್ಬಳೇ ಆಗಿದ್ದಳು. ಎತ್ತರದಲ್ಲಿದ್ದು ಎಲ್ಲವನ್ನೂ ನೋಡಿ ತನ್ನ ಕಾರ್ಯಸಿದ್ಧಿಗೆ ಸಕಾಲವು ಒದಗಿತೆಂಬಂತೆ ಬಗೆಗೊಂಡ ರಾವಣನು ಪೂರ್ವ ಸಿದ್ಧತೆಯಂತೆ ತನ್ನ ಮಾಯಾಬಲದಿಂದ ಸನ್ಯಾಸಿಯಂತೊಪ್ಪಿ ಪುಷ್ಪಕದಿಂದಿಳಿದು ಮೆಲ್ಲನೆ ಶ್ರೀರಾಮನ ಆಶ್ರಮದತ್ತ ನಡೆಯತೊಡಗಿದನು. ಸುತ್ತಲೂ ದೃಷ್ಟಿಹರಿಸಿ ನೋಡಿ ತನ್ನನ್ನು ಪರೀಕ್ಷಿಸಿಕೊಂಡನು. 10 ತಲೆ 20 ಕೈಗಳನ್ನು ಹುಟ್ಟಿನಿಂದಲೇ ಪಡೆದಿದ್ದ ರಾವಣನು ತನ್ನ ಕಾರ್ಯಸಾಧನೆಗೆ ಒಂದೇ ತಲೆ ಹಾಗೂ 2 ಕೈಗಳು ಸಾಕೆಂದು ಉಳಿದವುಗಳನ್ನು ಮರೆಪಡಿಸಿಯೇ ಸನ್ಯಾಸಿಯ ವೇಷವನ್ನು ತಳೆದಿದ್ದನು. ತಳೆದಿದ್ದ ರೂಪವು ಅನುಕೂಲವಾಗಿಯೇ ಇದೆ ಎಂತಲೂ, ಪರ್ಣಕುಟೀರದ ಬಳಿ ಸೀತೆಯಲ್ಲದೆ ಬೇರಾರೂ ಇಲ್ಲವೆಂತಲೂ ಧೈರ್ಯಗೊಂಡು ಅವನು ಮೆಲ್ನಡೆಯಿಂದಲೇ ಬಂದು ಆಶ್ರಮದ ಮುಂಭಾಗದಲ್ಲಿ ತೀರಾ ಸಮೀಪಗತನಾಗಿ ನಿಂತನು. ಸೀತಾದೇವಿಯು ಒಳಗೆ ಇದ್ದುದರಿಂದ ಅವಳನ್ನು ಇವನಿಗೆ ಕಾಣಲಾಗಲಿಲ್ಲ. ಕಾಮಾತುರನಾದ ಲಜ್ಜೆಗೇಡಿಗೆ ಸೀರೆ ಕುಪ್ಪಸಗಳನ್ನು ಧರಿಸಿದ್ದ ಹೆಣ್ಣನ್ನು ಕಂಡಂತಾಯಿತು ರಾವಣನಿಗೆ ಆ ಪರ್ಣಶಾಲೆ. ಅಂತೆಯೇ ಅತ್ಯಾತುರತೆಗೆ ಆವರಿಸಿದ್ದ ವಿಘ್ನವಿದೆಂದು ಅವನಿಗೆ ತುಸು ಕೋಪವೂ ಬಂತು. ಬಿದಿರು ದಬ್ಬೆಯ ಕುಟೀರವನ್ನು ಮೆಟ್ಟಿ ಕೆಡವಿ ಬಿಡಬೇಕೆಂದು ಆತನಿಗೊಮ್ಮೆ ಅನಿಸಿತು. ಆದರೆ ತತ್ಕ್ಷಣ ತಾನು ಹೊಂದಿದ್ದ ಶಾಪದ ನೆನಪಾಗಿ ಆ ಭಯದಿಂದಲೇ ರಾವಣನು ದುಡುಕದಾದನು. ಹಾಗೆಯೇ ಇವಳನ್ನು ಹೇಗೆ ಕೊಂಡು ಹೋಗಲಿ ಎಂದು ಆಲೋಚಿಸತೊಡಗಿದನು. ಅವಳಾಗಿ ವಿಮಾನವನ್ನು ಏರಲಾರಳು. ಹಿಡಿದು ಎತ್ತಿಯೇ ವಿಮಾನದಲ್ಲಿ ಏರಿಸಿಕೊಳ್ಳಬೇಕು. ಹೇಗೆ ಸಾಧ್ಯ? ಶಾಪವು ಬಾಧಿಸದಿದ್ದೀತೆ. ಬಲವಂತದಿಂದ ಪರಸ್ತ್ರೀಯರನ್ನು ಕೂಡಿದರೆ ತಲೆ ಸಹಸ್ರ ಹೋಳಾಗಲಿ ಎಂಬುದು ನಳಗೂಬರನ ಶಾಪ. ಮತ್ತಾವ ಶಾಪವೂ ದೊಡ್ಡದಲ್ಲ. ಈ ಶಾಪದಿಂದ ಹೇಗೆ ಪಾರಾಗಬೇಕು? ಸೀತೆಯನ್ನು ಅಪಹರಿಸುವುದಕ್ಕಾಗಿಯೇ ಇಷ್ಟೆಲ್ಲವನ್ನೂ ಮಾಡಿದ್ದು. ರಾಮ ಲಕ್ಷ್ಮಣರು ಆಶ್ರಮವನ್ನು ಸೇರುವ ಮೊದಲೇ ಈ ಕಾರ್ಯವನ್ನು ಪೂರೈಸಬೇಕು. ಏನು ಮಾಡಲಿ? ಬಲಾತ್ಕಾರವಲ್ಲದೆ ಆಕೆಯನ್ನು ಕೊಂಡೊಯ್ಯುವುದು ದುಸ್ತರವು. ಅದಂತೂ ಸಾಧ್ಯವಿಲ್ಲ. ಬಿಟ್ಟು ಬಿಡುವುದೇ? ಛೇ, ಅವಮಾನಿತಳಾದ ಶೂರ್ಪಣಖೆಯನ್ನು ನಂಬಿಸಿಯಾಗಿದೆ. ಕೆಲ ದಿನಗಳಿಂದ ಅದಕ್ಕಾಗಿಯೇ ಕಾಲ ಕಳೆದಾಗಿದೆ. ಮಾರೀಚನು ಈಗ ತಾನೇ ಪ್ರಾಣ ಬಿಟ್ಟು ಆಗಿದೆ. ತಾನಂತೂ ಸನ್ಯಾಸಿಯಾಗಿ ಇಲ್ಲಿಯವರೆಗೆ ಬಂದಾಗಿದೆ. ಇನ್ನೂ ಕಾರ್ಯವಿದನ್ನು ಮುಂದೆ ಹಾಕುವುದೇ? ಎಂದಿಗೂ ಆಗದು. ಬಿಟ್ಟೇ ಬಿಟ್ಟರೆ ಈ ಇಪ್ಸಿತಾರ್ಥವನ್ನು ಪ್ರಾಪ್ತಿಸಿಕೊಳ್ಳದ ಮೇಲೆ ತಾನು ಬದುಕುವುದಾದರೂ ಯಾಕೆ? ಮೇಲಾಗಿ ಎಲ್ಲಿಯೂ ಕಂಡಿರದ ರೂಪ ಕೇಳಿಯೇ ಮೋಹಗೊಂಡು ಕಂಡ ಮೇಲೂ ಕಾರ್ಯವನ್ನು ಕೈಗೂಡಿಸಿಕೊಳ್ಳದಿದ್ದರೆ ಹೇಗೆ? ಅದಕ್ಕೆ ಶಾಪಕ್ಕೆ ಏನು ದಾರಿ? ಬಲವಂತದಿಂದ ಕೂಡಿದರಲ್ಲವೇ ಶಾಪವು ತಗಲುವುದು. ಅವಳನ್ನು ಒಪ್ಪಿಸಿಯೇ ಆಗಬೇಕಾ ಕಾರ್ಯವು. ಆಕೆಯು ಲಂಕೆಗೆ ಬಂದರೆ ಅವಳನ್ನು ಬೇಕಾದ ಹಾಗೆ ಮರುಳುಗೊಳಿಸಿ ವಶಪಡಿಸಿಕೊಳ್ಳಬಹುದು. ಅತ್ಯಂತ ಅತಿಶಯವಾದ ಸಿರಿ ಭೋಗ ಭಾಗ್ಯಕ್ಕೆ ಮರುಳಾಗದ ಹೆಣ್ಣು ಯಾವಳು? ಮೈ ಮುಟ್ಟದೇ ಅದಾದರೂ ಹೇಗೆ ಸಾಧ್ಯವು? ಮುಟ್ಟಿದಾಕ್ಷಣ ಶಾಪದ ಮೂಲಕ ಅಪಾಯವು ಬರಬಹುದೇ? ಹೇಗೆ? ಅವಳನ್ನು ಅವಳೊಪ್ಪುವ ಮೊದಲು ಬಲಾತ್ಕಾರದಿಂದ ಕೆಡಿಸಿದರಲ್ಲವೇ ಶಾಪ ತಗಲಬೇಕಾದುದು? ಬೇಡ. ದೇಹ ಸುಖಕ್ಕಾಗಿ ಅವಳನ್ನು ಈಗ ಉಪಯೋಗಿಸಿಕೊಳ್ಳದೆ ಉಳಿದರೆ ಹೇಗೆ ಶಾಪವು ತಗಲಬೇಕು? ಯಾವ ಕಾರ್ಯವನ್ನು ಮಾಡದಿರುವುದಕ್ಕಾಗಿ ಶಾಪವು ಬಂದಿದೆಯೋ ಆ ಕಾರ್ಯವು ಆರಂಭಿಸಲ್ಪಡದೆ ಅದು ತಗುಲುವುದು ಹೇಗೆ? ಮೈ ಮುಟ್ಟುವುದರಿಂದ ಮಾತ್ರ ಆಗುವುದೇನು? ಅದಾದರೂ ಆಕೆಯನ್ನು ಲಂಕೆಗೆ ಕೊಂಡೊಯ್ಯುವುದಕ್ಕೆ ಮಾತ್ರ. ಶಾಪದ ಮಾತಿನಲ್ಲಿ ಅಂಶತೆಗಳಿಲ್ಲ. ಕಾರ್ಯದ ಅಂಶತೆಗಳಲ್ಲಿ 1 2 ನಡೆದು ಹೋದರೆ ಪೂರ್ಣವಾದ ಶಾಪವು ಖಂಡಿತವಾಗಿಯೂ ತಗಲಲಾರದು. ಒಂದು ವೇಳೆ ಹಾಗೇನಾದರೂ ಆಗಿ ಹೋದರೆ ಅದು ಆಗಿಯೇ ಹೋಗಲಿ. ಕೈಕೊಂಡ ಕಾರ್ಯದಲ್ಲಿ ಹಿಂದೆ ಸರಿಯುವುದು ಯುಕ್ತವಲ್ಲ. ಲಂಕೇಶ್ವರನಿಗೆ ಭೂಷಣವೂ ಅಲ್ಲ.
ಕರೆದಾಗ ಬಂದು ಸರಿದಾರಿಗೆ ಬಾರದಿದ್ದರೆ ಹಿಡಿದೆತ್ತು ವಿಮಾನದಲ್ಲಿ ಏರಿಸಿಕೊಂಡೇ ಲಂಕೆಗೆ ಸಾಗುವುದು. ಆಗುವುದಾಗಲಿ, ಬರುವುದೂ ಬರಲಿ, ಬಂದವನಂತೂ ಬಂದ ಕಾರ್ಯವನ್ನು ಪೂರೈಸಿಯೇ ತೀರುವುದು ಎಂದು ರಾವಣನು ತನ್ನಲ್ಲೇ ತಾನು ದೃಢವಾಗಿ ನಿರ್ಣಯಿಸಿಕೊಂಡು ಗಂಭೀರವಾಗಿ ಒಳಗೆ ಯಾರು ಎಂದು ಕೇಳಿಯೇ ಬಿಟ್ಟನು. ಅದನ್ನು ಕೇಳಿ ಚಕಿತಳಾದ ಸೀತೆಯು ಇಣಕಿ ನೋಡಿದಳು. ಸನ್ಯಾಸಿಯೊಬ್ಬನು ಆಶ್ರಮದ ಮುಂಭಾಗದಲ್ಲಿ ನಿಂತಿದ್ದುದು ಕಂಡಿತು. ದೀರ್ಘವಾದ ದೇಹ, ಬಲಿತ ಕೈಕಾಲುಗಳು, ವಿಶಾಲವಾದ ಕಣ್ಣುಗಳು, ತೇಜಃಪುಂಜವಾದ ಮುಖಮುದ್ರೆ, ಕೇವಲ ವಿರಕ್ತತೆಯ ವೇಷಭೂಷಣಗಳು. ಜಾನಕಿಗೆ ಒಮ್ಮೆಲೆ ಭಯವು ಇಮ್ಮಡಿಸಿತು. ಬಳಿಯಲ್ಲಿ ಯಾರೂ ಇಲ್ಲದೆ ತಾನೊಬ್ಬಳೇ ಇರುವುದು ತೀರಾ ಅಪಾಯಕರವಾಗಿದೆ. ಅಯ್ಯೋ ಎನ್ನಿಸಿತು. ಲಕ್ಷ್ಮಣನನ್ನು ಒತ್ತಾಯದಿಂದಟ್ಟಿ ಪತಿದೇವನೇ ಇಟ್ಟಿದ್ದ ರಕ್ಷಣೆಯನ್ನು ಕಳೆದುಕೊಂಡೆನಲ್ಲ ಎಂದು ಆಕೆಯು ಭೀತಿಗೊಂಡಳು. ಆದರೆ ಆಗಂತಕನು ಸನ್ಯಾಸಿ ಇರುವುದರಿಂದ ಯಾವ ಹಾನಿಯೂ ಉಂಟಾಗದೆಂದು ಮನಸ್ಸಿನ ಅಂತರಾಳದಿಂದ ಒಂದು ಕ್ಷಣಿಕವಾದ ಧೈರ್ಯವು ಒಮ್ಮೆ ಮೂಡಿಕೊಂಡಿತು. ಹಾಗೆಯೇ ಸೀತೆಯು ಬಾಗಿಲ ಬಳಿ ಬಂದು ಹೊಸ್ತಿಲ ಒಳಭಾಗದಲ್ಲೇ ನಿಂತು ತಲೆಯನ್ನು ಮಾತ್ರ ಹೊರಚಾಚಿ ಬಂದವರು ಯಾರು ಎಂದು ಕೇಳಿದಳು. ವಿ ಎನ್ ಭಾಗವತ್ ಬರ್ಪಳ್ಳಿ.